ನಮಸ್ಕಾರ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಕರಿಕಲನ್ ಸಿಲಂಬಂ ಅಕಾಡೆಮಿಗೆ ಸ್ವಾಗತ. ಇವತ್ತು ಕ್ಲಾಸ್ 6 ಪ್ರಾಕ್ಟೀಸ್ನ ಶುರು ಮಾಡಿಸ್ತಾ ಇದ್ದೀವಿ. ನೀವು ಕ್ಲಾಸ್ 1 ಇಂದ ಕ್ಲಾಸ್ 5 ವರೆಗೂ ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಅದೇ ರೀತಿ ಇವತ್ತು ಕ್ಲಾಸ್ 6ನ ನಾವು ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ಕ್ಲಾಸ್ 6 ಏನಂತಂತಂದರೆ ಇದು ಕ್ಲಾಸ್ 4ದ ಕಂಟಿನ್ಯೂಷನ್, ಉಡಾನ್. ನಿಮಗೆ ನೆನಪಿರಬೇಕು, ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ತಿರ್ತೀರೋ ಅವರೆಲ್ಲ ದಯವಿಟ್ಟು ಕ್ಲಾಸ್ 6 ಪ್ರಾಕ್ಟೀಸ್ ಮಾಡೋದಕ್ಕಿಂತ ಮುಂಚೆ ಕ್ಲಾಸ್ 4 ಸ್ವಲ್ಪ ವಿಡಿಯೋ ಓಪನ್ ಮಾಡಿ ನೋಡಿ. ಏನಂತಂದರೆ ಅದರಲ್ಲಿ ಕ್ಲಾಸ್ 4ಅಲ್ಲಿ ಒಂದು ಉಡಾನ್ ಫ್ರಂಟ್ ಜಂಪಿಂಗ್ ಮತ್ತು ಬ್ಯಾಕ್ ಜಂಪಿಂಗ್ ಮಾಡಿಸಿದ್ದೀನಿ. ಸೊ ಅದೇ ರೀತಿ ಆ ಫ್ರಂಟ್ ಜಂಪಿಂಗ್ ಮತ್ತು ಬ್ಯಾಕ್ ಜಂಪಿಂಗ್ ಉಡಾನ್ ಏನು ಕ್ಲಾಸ್ 4ಅಲ್ಲಿ ಪ್ರಾಕ್ಟೀಸ್ ಮಾಡಿಸಿರ್ತೀವಿ ನೋಡಿ, ಅದನ್ನು ಇವಾಗ 4 ಡೈರೆಕ್ಷನ್ಸ್ಗೆ ಉಡಾನ್ ಜಂಪಿಂಗ್ ಮಾಡಿಸ್ತೀವಿ. ಸೊ ಆ 4 ಜಂಪಿಂಗ್ ಏನಕ್ಕೆ ಅಂತಂತಂದರೆ ನೆಕ್ಸ್ಟ್ ಮುಂದೆ ಹೋಗ್ತಾ ಕಲಿತಾ ಕೋಲ್ನ ಯಾವ ರೀತಿ ಜಂಪಿಂಗಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅನ್ನೋಂಥದ್ದನ್ನು ಕಲಿತೀವಿ. ಈಗ ಜಸ್ಟ್ ನಿಮಗೆ ರಿಮೈಂಡ್ ಮಾಡ್ತೀನಿ. ಏನಂತಂದರೆ ಕ್ಲಾಸ್ 4ಅಲ್ಲಿ ಉಡಾನ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಜಂಪಿಂಗ್ ಯಾವ ಥರ ಬಂತು ಅನ್ನೋದು ನಮ್ಮ ಸ್ಟೂಡೆಂಟ್ ಯಾಶ್ರಿತಾ ಬಂದು ತೋರಿಸ್ತಾಳೆ. ಯಾಶ್ರಿತಾ ಇಲ್ಬಾ. ಎಸ್, ರೆಡಿ? ನೋಡಿ, ಇದು ಕ್ಲಾಸ್ 4ದು ಜಸ್ಟ್ 2 ಮೂಮೆಂಟ್ಸ್ ಫ್ರಂಟ್, 2 ಮೂಮೆಂಟ್ಸ್ ಬ್ಯಾಕ್ ಮಾಡಿ ತೋರಿಸ್ತೀನಿ. ರೆಡಿ? 1 2 and back now. 1 2. ಎಸ್, ಇದು ನಾವು ಕ್ಲಾಸ್ 4ಅಲ್ಲಿ ಮಾಡಿರೋಂಥ ಉಡಾನ್ ಫ್ರಂಟ್ ಅಂಡ್ ಬ್ಯಾಕ್ ಜಂಪಿಂಗ್ ಆಗಿರುತ್ತೆ. ಮತ್ತೆ ಈಗ ಕ್ಲಾಸ್ 6, ಸೊ ಕ್ಲಾಸ್ 4ನ ಪ್ರಾಕ್ಟೀಸ್ ಮಾಡಿದ್ರೆ ಆಟೋಮೆಟಿಕ್ ಕ್ಲಾಸ್ 6 ಬಂದ್ಬಿಡುತ್ತೆ. ಇದು ಏನಂತಂದರೆ ನಾವು ಒಂದು ಮೈಂಡಲ್ಲಿ ಇಟ್ಕೊಳ್ಳಿ. ಯಾವತ್ತು ಇದು ಫ್ರಂಟ್ ಮತ್ತು ಬ್ಯಾಕ್ ಜಂಪಿಂಗ್ ಪ್ರಾಕ್ಟೀಸ್ ಮಾಡಿಸಿದ್ದೀನಿ. ಈಗ ಕ್ಲಾಸ್ 6ಅಲ್ಲಿ ಏನಂತಂತಂದರೆ ನಾವು ಯಾವ ಡೈರೆಕ್ಷನಿಂದ ನಾವು ಸ್ಟಾರ್ಟ್ ಮಾಡ್ತೀವೋ ಅದೇ ಡೈರೆಕ್ಷನಲ್ಲಿ ಎಂಡ್ ಆಗಬೇಕು. ಇದು ಕ್ಲಾಸ್ 6 ಪ್ರಾಕ್ಟೀಸ್ ಆಗಿರುತ್ತೆ. ಸೊ ಕ್ಲಾಸ್ 6ಅಲ್ಲಿ ಈಗ ಮಕ್ಕಳು ಮಾಡಿ ತೋರಿಸ್ತಾರೆ. ಈ ಡೈರೆಕ್ಷನಲ್ಲಿ ನಿಂತ್ಕೋತಾರೆ ಅವರು. ಈ ಡೈರೆಕ್ಷನಲ್ಲಿ ನಿಂತ್ಕೊಂಡು ಇದೇ ಡೈರೆಕ್ಷನ್ಗೆ ಎಂಡಿಂಗ್ ಮಾಡ್ತಾರೆ. ಅದು ಲೆಗ್ನ ಚೇಂಜ್ ಮಾಡಿಕೊಂಡು. ಸೊ ಹಾಗಾಗಿ ಈಗ ಮಾಡ್ತಾರೆ ನಮ್ಮ ಕ್ಲಾಸ್ ಸ್ಟೂಡೆಂಟ್ ಯಾಶ್ರಿತಾ ಮತ್ತು ಮನೀತ್ ಇಬ್ಬರು ಮಾಡಿ ತೋರಿಸ್ತಾರೆ. ಸೊ ಅದನ್ನು ಕ್ಲಾಸ್ 6 ಪ್ರಾಕ್ಟೀಸ್, ಕ್ಲಾಸ್ 4 ಪ್ರಾಕ್ಟೀಸ್ ಮಾಡಿಕೊಂಡು ಅದೇ ರೀತಿ ಕ್ಲಾಸ್ 6ನು ಕಂಟಿನ್ಯೂಷನ್ ಪ್ರಾಕ್ಟೀಸ್ ಮಾಡಿ. ರೆಡಿ ಯಾಶು? ಮನೀತ್ ಅಲ್ವಾ? ರೆಡಿ? ಫ್ರಂಟ್ ಲೆಗ್ ಬೆಂಡ್, ಬಾಡಿ ಸ್ಟ್ರೈಟ್. ಓಕೆ, ರೆಡಿ? 1 2. ನೋಡಿ, ಈಗ ಆ ಡೈರೆಕ್ಷನ್ಗೆ ಬಂತು. 3 ಈ ಡೈರೆಕ್ಷನ್. 4. ಸೊ ಇದು ಯಾವ ಡೈರೆಕ್ಷನಲ್ಲಿ ಇವರು ಸ್ಟಾರ್ಟ್ ಮಾಡಿದ್ರು ಅದೇ ಡೈರೆಕ್ಷನಲ್ಲಿ ಎಂಡಿಂಗ್ ಆಯ್ತು. ಈಗ ಲೆಗ್ ಚೇಂಜ್, ಫ್ರಂಟ್ ಮೂವ್. ರೆಡಿ? 1 2 3 4 ಸ್ಟಾಪ್. ಸೊ ಹೀಗಾಗಿ ಯಾವ ಡೈರೆಕ್ಷನಲ್ಲಿ ನಾವು ಸ್ಟಾರ್ಟ್ ಮಾಡ್ತೀವೋ ಅದೇ ಡೈರೆಕ್ಷನಲ್ಲಿ ಎಂಡ್ ಮಾಡಬೇಕು. ಮತ್ತೆ ಕೇರ್ಫುಲ್ ಆಗಿ ಮಾಡಿ. ಜಂಪಿಂಗ್ ಪ್ರಾಪರ್ ಆಗಿ ಬರಲಿ, ಟರ್ನಿಂಗ್ ಪ್ರಾಪರ್ ಆಗಿ ಬರಲಿ, ಮತ್ತೆ ಲೆಗ್ ರೊಟೇಷನ್ ಹೇಗೆ ಅನ್ನೋದು ನಾನು ಕ್ಲಾಸ್ 4ಅಲ್ಲಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ, ಕ್ಲಾಸ್ 5ಅಲ್ಲೂ ಹೇಳ್ಕೊಟ್ಟಿದ್ದೀನಿ. ಅದನ್ನು ಫಾಲೋಅಪ್ ಮಾಡ್ಕೋತಾ ಇರಿ. ನಮ್ಮ ಚಾನಲ್ನ ಇದೇ ರೀತಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ರೋ ದಯವಿಟ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಕ್ಲಾಸ್ 1ಇಂದನೂ ಒಂದು ದಿವಸ ಪ್ರಾಕ್ಟೀಸ್ ಶುರು ಮಾಡಿದ್ರೆ ಕ್ಲಾಸ್ 1 ಕ್ಲಾಸ್ 2 ಪ್ರತಿ ಕ್ಲಾಸು ಒಂದು 2 to 3 ಟೈಮ್ಸ್ ಪ್ರಾಕ್ಟೀಸ್ ಮಾಡಿ ಅದೇ ರೀತಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ಲಾಸ್ 7 ವಿಡಿಯೋಸ್ಗೋಸ್ಕರ ತಾವೆಲ್ಲರೂ ವೆಯ್ಟ್ ಮಾಡ್ತಾ ಇರಿ. ಅಲ್ಲಿವರೆಗೂ ನಮಸ್ಕಾರ.